ಎಲ್ರಿಗೂ ನಮಸ್ಕಾರ. ಜೈ ಮಾದಿಗ, ಜೈ ಜೈ ಮಾದಿಗ. ಬಂಧುಗಳೇ, ನಾಳೆ ಆಗಸ್ಟ್ 1 ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಒಳ ಮೀಸಲಾತಿಗೆ ಕೊಟ್ಟು 1 ವರ್ಷ ಮುಗಿಯುತ್ತೆ ನಾಳೆಗೆ. ಈ ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನಾವು ಮೊದಲನೇ ದಿನದಿಂದಲೂ ಹೇಳ್ತಾ ಇದ್ದೀವಿ, ಇದು ಮಾದಿಗ ಸಮಾಜದ ವಿರೋಧಿ ಸರ್ಕಾರ ಅಂತ. ಯಾಕೆ ಅದನ್ನು ಹೇಳ್ತಾ ಇದ್ದೀವಿ ಅಂತ ಅಂದರೆ, ಈ ತೆಲಂಗಾಣ ಆಗ್ಬೋದು, ಆಂಧ್ರ ಪ್ರದೇಶ ಆಗ್ಬೋದು, ಪಂಜಾಬ್ ಆಗ್ಬೋದು, ಎಲ್ಲ ಕಡೆನೂ ಜಾರಿಯಾಗಿದೆ. ಮೊದಲನೇ ದಿನದಿಂದಲೂ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ವಲಯ ಮಾದಿಗರನ್ನ ಬೇರ್ಪಡಿಸಬೇಕು, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರದಿಂದ ಅಂತ ಒಂದು ಕುಂಟು ನೆಪ ಹೇಳ್ಕೊಂಡು 1 ವರ್ಷ ಕಾಲಹರಣ ಮಾಡಿದೆ ಈ ಕಾಂಗ್ರೆಸ್ ಸರ್ಕಾರ. ನಮ್ಮ ಸಮಾಜದ ಸಾಕಷ್ಟು ಜನರು ಕಾಂಗ್ರೆಸ್ನಲ್ಲೂ ಸಹ ಇದ್ದಾರೆ. ಅವರೆಲ್ಲರೂ ಸಹ ಈ ಒಳ ಮೀಸಲಾತಿ ಜಾರಿ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲೇ ಇರೋಂಥವ್ರು. ರಾಜಕೀಯ ಒತ್ತಡಕ್ಕೋಸ್ಕರ ಏನಾದರೂ ನೀವು ಇಂಥ ಸಂದರ್ಭದಲ್ಲಿ ಪ್ರತಿಭಟನೆಗೆ ಬರದೆ ಹಿಂದೆ ನಿಂತ್ಕೊಬಿಟ್ಟ ಅಂತ ಅಂದರೆ ನಿಮ್ಮ ಆತ್ಮಸಾಕ್ಷಿಗೆ ನೀವೇ ಉತ್ತರ ಕೊಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ. ಯಾಕಂದರೆ ನೀವೆಲ್ಲ ಹೋರಾಟ ಮಾಡಿರೋರು ಒಳ ಮೀಸಲಾತಿ ಪರವಾಗಿ. ಹಾಗಾಗಿ ಕಾಂಗ್ರೆಸ್ ಪಕ್ಷದವರು, BJP ಪಕ್ಷದವರು, ದಳದವರು, ಇನ್ನೆಲ್ಲ ರಾಜಕೀಯ ಪಕ್ಷದವ್ರನ್ನೂ ಕೂಡ ಒಂದು ಮನವಿ ಮಾಡ್ತೀನಿ ನಮ್ಮ ಸಮಾಜದವ್ರಿಗೆ. ನಾಳೆ 1ನೇ ತಾರೀಕು ನಿಮ್ಮ ಜಿಲ್ಲೆನಲ್ಲಿ ಯಾರ್ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಥವಾ ನಿಮ್ಮ ನೇತೃತ್ವದಲ್ಲೇ ಪ್ರತಿಭಟನೆ ಆಗ್ತಾ ಇದ್ರೆ ಈ ಥರದ್ದು ಜೋಡಿಸ್ಕೊಳ್ಳಿ, ಇಲ್ಲ ಮಾಡ್ತಾ ಇರೋರ ಜೊತೆ ಹೋಗಿ ಜೋಡಿಸ್ಕೊಳ್ಳಿ. ನಮ್ಮ ವಕೀಲ ಮಿತ್ರಗಳಿಗೂ ಕೂಡ ಇದನ್ನೇ ಹೇಳ್ತೀನಿ. ನಮ್ಮ ಬೀದರಿಂದ ಹಿಡಿದು ಚಾಮರಾಜನಗರ ತನಕ ಎಲ್ಲೆಲ್ಲಿ ವಕೀಲರು ಈ ಪ್ರತಿಭಟನೆಗೆ ಜೋಡಿಸ್ಕೊಳ್ಳೋಕ್ಕಾಗುತ್ತೆ, ಸಾಧ್ಯವಾದಷ್ಟು ನಮ್ಮ ಕಪ್ಪು ಕೋಟನ್ನೇ ಹಾಕೊಂಡು ಪ್ರತಿಭಟನೆಯಲ್ಲಿ ಭಾಗಿಯಾಗಬೇಕು ಅನ್ನೋಂಥದ್ದು ಕೂಡ ನಾನು ಮನವಿ ಮಾಡ್ತೀನಿ. ಇವತ್ತು ನೋಡಿ, ನಾವೆಲ್ಲ ಪ್ರತಿಭಟನೆ ಮಾಡ್ತೀವಿ ಅಂದ ತಕ್ಷಣ ಈ ಸರ್ಕಾರ ಈ ತಿಂಗಳು ಕೊಡ್ತೀವಿ ಅಂತ ಹೇಳಿತ್ತು, ಏನು ನಾಗಮೋಹನ್ ದಾಸ್ ವರದಿನ ಸ್ವೀಕಾರ ಮಾಡ್ತೀವಿ ಅಂತ. ಆದರೆ ಇವತ್ತಿನ ಟಿವಿ ನ್ಯೂಸ್ ನೋಡಿದ್ರೆ ಅದು ಮತ್ತೆ 4ನೇ ತಾರೀಕು ಹೋಗಿದೆ. ಅದು ಏನು, ಈ ಪ್ರತಿಭಟನೆಗಳು ಜೋರಾಗ್ತಾ ಇದ್ದೇವೆ ಅನ್ನೋಂಥ ಏಕೈಕ ಕಾರಣಕ್ಕೆ ಆ ಒಂದು ಘೋಷಣೆ ಬಂದಿದೆ. ಅದ್ರಲ್ಲೂ ಕೂಡ ನಾನು TV 9 ನೋಡ್ತಾ ಇದ್ದೆ, ಒಂದು ಕ್ವಶನ್ ಮಾರ್ಕ್ ತರ ಇದೆ, ಅದು ಕನ್ಫರ್ಮ್ ಇಲ್ಲ. ಹಾಗಾಗಿ ಅಂಬೇಡ್ಕರ್ ಅವರು ಹೇಳ್ದಂಗೆ ಈ ಒಂದು ಅಭಿವೃದ್ಧಿ ರಥ ಅಥವಾ ಸಮಾಜದ ಪರ ಹೋರಾಟದ ರಥ ಎಲ್ಲ ಸಮಾಜದ ಹಿರಿಯರು, ಕಿರಿಯರು, ಸಾಮಾನ್ಯರು ಎಲ್ಲ ಈ ಒಂದು ಒಳ ಮೀಸಲಾತಿ ಅನ್ನೋಂಥ ಒಂದು ರಥನ ಎಳ್ಕೊಂಡು ಬಂದಿದ್ದೀವಿ. ಇದು ಕೊನೆ ಘಟ್ಟಕ್ಕೆ ಬಂದು ನಿಂತಿದೆ. ವಿವೇಕಾನಂದರು ಹೇಳಿರೋದು ಒಂದು ಹೇಳಿಕೆ ಅಂತೂ ಬಹಳ ಚೆನ್ನಾಗಿ ಎಲ್ರಿಗೂ ಗೊತ್ತಿದೆ ಅಂತಲೂ ಭಾವಿಸ್ತೀನಿ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ಈ ಕೊನೆ ಘಟ್ಟದಲ್ಲಿ ಗುರಿ ಮುಟ್ಟೋದು ಅಂದ್ರೆ ಏನು, ಅಸೆಂಬ್ಲಿನಲ್ಲಿ ಈ ಒಂದು ಏನು ಸರ್ಕಾರದ ಶಿಫಾರಸು ಅದು ಅಂಗೀಕಾರ ಆಗಬೇಕು, ಒಳ ಮೀಸಲಾತಿ ಜಾರಿ ಆಗಬೇಕು. ಅಲ್ಲಿ ತನಕನೂ ಸಹ ಒಂದು ಇಂಗ್ಲಿಷಲ್ಲಿ ಗಾದೆ ಇದೆ, ದೇರ್ ಇಸ್ ಎ ಬಿಗ್ ಗ್ಯಾಪ್ ಬಿಟ್ವೀನ್ ಅ ಕಪ್ ಅಂಡ್ ಅ ಸಿಪ್ ಅಂತ. ಹಂಗೆ ಎಷ್ಟೇ ಹತ್ರ ಇದ್ರೂ ಸಹ ಅದು ಕೈ ಚೆಲ್ಲಿ ಹೋಗ್ಬೋದು ಅನ್ನೋಂಥದ್ದು ಇತಿಹಾಸದಲ್ಲಿ 100 ಘಟನೆಗಳಾಗಿದೆ. ಹಾಗಾಗಿ ಜಾರಿ ಆಗ ತನಕನೂ ಯಾರೂ ಸಹ ಈ ಹೋರಾಟದಿಂದ ಒಂಚೂರು ಸಹ ರಿಲ್ಯಾಕ್ಸ್ ಆಗಬಾರ್ದು, ಅಗ್ರೆಸಿವ್ ಆಗಿ ಮಾಡಬೇಕು. ನಾಳೆ ನಡೆಯುವಂತ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗಳಲ್ಲಿ ನಡೀತಾ ಇರೋಂಥ ಈ ಒಳ ಮೀಸಲಾತಿ ಸಂಬಂಧಪಟ್ಟಂತ ಹೋರಾಟಗಳಿಗೆ ಎಲ್ಲ ನನ್ನ ಮಾದಿಗ ಸಮಾಜದ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸರ್ಕಾರದ ಮೇಲೆ ಒತ್ತಡವನ್ನು ತರಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಬಹಳ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೋತೀನಿ. ಯಾಕೆಂತಂದ್ರೆ ಇದೊಂದು ಜಾರಿ ಆದ್ರೆ ಸಾಕು, ಇನ್ನೊಂದು 10 ವರ್ಷದಲ್ಲಿ ನಮ್ಮ ಸಮಾಜ ಒಂದು ದೊಡ್ಡ ಮಟ್ಟದ ಏಳಿಗೆ ಕಂಡಿರುತ್ತೆ. ಹಾಗಾಗಿ ಬಂಧುಗಳೇ, ನಾಳೆ ಮಾತ್ರ ತಪ್ಪದೆ ನಿಮ್ದು ಏನೇ ಕೆಲಸ ಕಾರ್ಯಗಳಿದ್ರು ಅದೊಂದಿನ ಬದಿಗೊತ್ತಿ ನಾಳೆ ಈ ಒಂದು ಪ್ರತಿಭಟನೆಯಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂತ ನಾನು ಬಹಳ ಕಳಕಳಿಯಿಂದ ತಮ್ಮೆಲ್ಲರಲ್ಲೂ ಪ್ರಾರ್ಥನೆ ಮಾಡ್ತೀನಿ.